ಅಣ್ಣ ಈ ವ್ಯವಸಾಯ ಅನ್ನೋ ಫೀಲ್ಡ್ ದಾಗ ನಮ್ ರೈತರು ಗೆದ್ದು ಕುಬೇರ ಆದವ್ರಕಿನ್ನ ಜಾಸ್ತಿ ಸೋತ್ ಸಾಲಗಾರ ಆದವ್ರೆ ಜಾಸ್ತಿ. 10 ಸಲ ಸೋತ್ರ ಒಂದಲ್ಲ ಒಂದಿನ ಎಲ್ಲಸ್ತಳನು ನಂಬಿಕೆ ಈ ಭೂಮಿ ಟೈಮ್ ಆಗದ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆಯತನ. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ನಮ್ಮ ರೈತರ ಪರಿಸ್ಥಿತಿ ಹೆಂಗ್ ಆಗೈತಪ್ಪ ಅಂದ್ರ, ಮೂರ್ ತಲೆಮಾರು ಮೂಪಾದ್ರು ಒಂದ್ ಸಲಾಪ್ ಮನಿ ಕಟ್ಟಕ್ಕಾಗತ್ತ. ಆದ್ರ ಈ ನೌಕರಸ್ರ 10-15 ವರ್ಷ ಅಷ್ಟ ದುಡಿದಿರ್ತಾರ. ಆದ್ರ 3 ಮಜಲ 4 ಮಜಲ ಮನಿ ಕಟ್ಟಿರ್ತಾರ. ಅದಕ್ಕ ಒಕ್ಕಲ್ತನ ಮಾಡೋದು ಬೇಷೋ ಏನ್ ನೌಕರಿ ಮಾಡೋದು ಬೇಷೋ? ಒಂದು ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡುನು. ಏಳೋ ಮೇಲೆ ಇನ್ನು ಬಾಗೋವರೆಗೆ ಬೆನ್ನು, ಕೇಳೋ ನ್ಯಾಯ ಇನ್ನು ನೆಲವೇ ನಮಗೆ ಹೊನ್ನು, ಬಾಳೋದು ನಾವು ಬೆಲ. ತಿಂಗಳೆಲ್ಲ ಕೆಲಸ ಮಾಡಿದ್ರು 30ನೇ ತಾರೀಕು ದುಡ್ಡು ಬರುತ್ತೆ ಅಂತ ಗೊತ್ತಿದ್ರು 30 ದಿನ ಕೆಲಸ ಮಾಡಕ್ಕಾಗದೆ ಒದ್ದಾಡ್ತಾರೆ. ಅವರು ಇವರು ಕೈಕಾಲು ಹಿಡಿದು ಸಾಲ ಮಾಡಿ ವ್ಯವಸಾಯ ಮಾಡೋ ನಾವು ಆ ತಿಂಗಳಾದ್ಮೇಲೆ ಆ ಬೆಳೆ ಕೈಗೆ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನಮ್ಗೆ. ನಮ್ಗಿರೋ ನಂಬಿಕೆಯಲ್ಲಿ ಸ್ವಲ್ಪ ಆದ್ರೂ ನಿಮ್ಗೂ ಇರ್ಬೇಕಲ್ವಾ? ಎಲ್ರು ಹೇಳ್ತಾರೆ ರೈತರೇ ರಾಜ ರೈತರೇ ರಾಜ ಅಂತ. ಈ ದೇಶದಲ್ಲಿ ರೈತರನ್ನ ಬಿಟ್ಟು ಎಲ್ರು ರಾಜನೇ. ಬಿಟ್ಟು ಇನ್ನು ಹಳ್ಳಿಲೇ ಇದೀನಿ ಅಂತ ತಾಸಾರವಾಗಿ ಕಂಡ್ಬೇಡ್ರಿ. ಹಳ್ಳಿಲಿ ನೆಮ್ಮದಿ ಅದೇ ಅಂತ ಇದೀನಿ. ದುಡಿಲೇಬೇಕು ಅನ್ನಂಗಿದ್ರೆ 1000 ದಾರಿ ಅವೆ. ಡಿಗ್ರಿಗಳು ಕೈಯಲ್ಲಿದೆ ದಡ್ಡರು ಅಲ್ಲ, ಸ್ವಂತ ಕೃಷಿ ಸಾಗುತ್ತಿದೆ. ಹೇಳಿ ಕೇಳಿ ಬಡತನದಾಗ ಬಂದಿರೋ ಬ್ರ್ಯಾಂಡ್ ಐತ್ಲೆ ತಮ್ಮ ಇದು. ಅಷ್ಟು ಜಲ್ದಿ ಯಾರ ಮುಂದೆ ಕೈ ಚಾಚೋದನಿಲ್ಲ, ಬಾತಿಗೆ ಬರ್ಲಾರ್ದವ್ರ ಮುಂದೆ ತಲೆ ಬಗ್ಸೋದನಿಲ್ಲ. ಜೀವನ ಇರಲ್ತಾನ ನಿಮ್ಮನ್ನಿಗಿರಿ ಬದುಕದಷ್ಟೇ ನಮಗ್ ಗೊತ್ತು. ಆಯ್ತಾನ ರೈತರೆಲ್ಲರೂ ಒಕ್ಕಲ್ತನ ಬಿಟ್ಟು ದೊಡ್ಡ ದೊಡ್ಡ ಸಿಟಿ ಸೇರ್ಕೊಳಕತ್ತಾರ. ಟ್ಯಾಕ್ಸಿ ಡ್ರೈವರ್ಸು, ಬಿಲ್ಡಿಂಗ್ ಕಟ್ಟೋರು, ಸೆಕ್ಯೂರಿಟಿ ಗಾರ್ಡ್ಸು, ಫುಡ್ ಡೆಲಿವರಿ ಬಾಯ್ಸ್, ಇವ್ರದೆಲ್ಲ ಏನ್ ಹಣೆ ಬರ ನೋಡ್ರಿ ಮೇಡಮ್. ಸ್ವಂತ ಹೊಲ, ಸ್ವಂತ ಮನಿ, ಅಪ್ಪ ಅವ್ವ ಹೆಂಡತಿ ಮಕ್ಕಳು ಇವ್ರನ್ನೆಲ್ಲಾರನು ಬಿಟ್ಟು ಇಲ್ಲಿ ಒದ್ದಾಡ್ಕೊಂತ ಸಾಯ್ವ. ಒಂದಲ್ಲ ಒಂದಿನ ಬೆಳಿತೇನ, ನೋಡಿ ಮರುಗುವಂಗ ನೀನ, ಅಲ್ಲಿವರೆಗೂ ಬಿಡುದಿಲ್ಲ ನಾನ. 1 ವರ್ಷ ಆತ ಸರಿ